ಹೆಲೋ ಎವ್ರಿವನ್, ಮತ್ತೊಮ್ಮೆ ಎನಿವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಕುಂಬಳಕಾಯಲ್ಲಿ ಪಾಯಸ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕುಂಬಳಕಾಯಿ ಪಾಯಸನ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಕುಂಬಳಕಾಯಿ ತಂದಾಗೆಲ್ಲ ಇದನ್ನೇ ಮಾಡ್ಕೊಂಡು ತಿಂತೀರಿ. ಅಷ್ಟೊಂದು ರುಚಿಯಾಗಿರ್ತೈತೆ ಈ ಒಂದು ಪಾಯಸ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಮನೇಲಿ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು, ದೊಡ್ಡವರು ಕೂಡ ಕುಡಿಬೋದು. ಕುಂಬಳಕಾಯಿ ಸೀಸನಲ್ಲಿ ಇದೊಂದು ಮಾಡಿದ್ರೆ ಅದಕ್ಕೆ ತುಂಬಾ ಒಂದು ರುಚಿನೂ ಇರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನೋಡಿರಿ, ತುಂಬಾ ಕಲರ್ಫುಲ್ಲಾಗಿ ಕೂಡ ಇರ್ತೈತೆ. ಸೊ ಮಾಡೋದು ಎಲ್ಲ ತುಂಬಾ ಈಸಿ. ನೀವು ಒಂದ್ಸರಿ ನೋಡ್ಕೊಂಡು ಟ್ರೈ ಮಾಡಿದ್ರೆ ಪಕ್ಕ ತುಂಬಾ ಚೆನ್ನಾಗಿ ಬರ್ತೈತೆ. ಸೊ ಮಾಡೋದು ಯಾವ ರೀತಿ ನೋಡೋಣ. ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನು ತುಪ್ಪನ ಸೇರಿಸ್ಕೋಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಕರಗಬೇಕಾಗ್ತೈತೆ ಇದರಲ್ಲಿ. ಇದು ನಾವು ಕುಂಬಳಕಾಯಿನ ಚೆನ್ನಾಗಿ ತುಪ್ಪದಲ್ಲೇ ಹುರಿಬೇಕು. ಅದಕ್ಕೆ ಸ್ವಲ್ಪ ತುಪ್ಪನ ಜಾಸ್ತಿ ಸೇರಿಸ್ಕೊಳ್ರಿ. ನೀವು ತುಪ್ಪ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ತುಪ್ಪ ಎಲ್ಲ ಕರಗಿದ್ಮೇಲೆ ನಾನಿಲ್ಲಿ ತೆಂಗಿನಕಾಯಿ ಗಾತ್ರದಷ್ಟು ಕುಂಬಳಕಾಯಿ ಚಿಕ್ಕದು ಬರುತ್ತಲ್ವ, ಅದನ್ನು ಸಣ್ಣ ಸಣ್ಣಕ್ಕೆ ಇದು ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಮತ್ತೆ ಇಲ್ಲಿ ತುರಿದ್ಬಿಟ್ಟು ಸೇರಿಸಿದ್ದೀನಿ. ಈಗ ಇದನ್ನು 5 ನಿಮಿಷ ಚೆನ್ನಾಗಿ ಇದು ತುಪ್ಪದಲ್ಲಿ ಹುರ್ಕೋಬೇಕಾಗ್ತೈತೆ. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಹುರ್ಕೋಬೇಕು. ಅದು ತಳ ಹಿಡಿಯೋ ರೀತಿ ಇದು ಹುರಿಬೇಡಿ ನೀವು. ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಹುರಿರಿ. ನೀವು ಎಷ್ಟು ಚೆನ್ನಾಗಿ ಹುರಿದ್ರೆ ಅಷ್ಟೊಂದು ಟೇಸ್ಟ್ ಇರ್ತೈತೆ ಇದು ಕುಂಬಳಕಾಯಿ ಪಾಯಸ. 5 ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು. ಗ್ಯಾಸು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೀವೊಂದು ಫಂಕ್ಷನ್ಗೆಲ್ಲ ಇದನ್ನು ಮಾಡ್ಬೋದು. ಒಂದು 15 ನಿಮಿಷ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಇದನ್ನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ನೀವು ಮನೆಯಲ್ಲಿ ಮಾಡ್ಕೋಬೋದಾಗ್ತೈತೆ. ಇದನ್ನು ಅಷ್ಟೊಂದು ಚೆನ್ನಾಗಿರ್ತೈತೆ. ನೀವು ಬೆಲ್ಲ ಬಳಸಿ ಆದರೂ ಮಾಡ್ಬೋದು, ಇಲ್ಲ ಸಕ್ಕರೆ ಬಳಸಿ ಆದರೂ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಬಳಸಿ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಗ್ಯಾಸು ಹೈ ಫ್ಲೇಮಲ್ಲಿ ಇಟ್ಕೊಂಡು 3/4 ಗ್ಲಾಸ್ ಆಗೋಷ್ಟು ಹಾಲನ್ನ ಸೇರಿಸ್ತಾಯಿದ್ದೀನಿ. ಹಾಲು ಸೇರಿಸ್ಕೊಂಡು ಹಾಲಿಗೆ ಚೆನ್ನಾಗಿ ಕುಂಬಳಕಾಯಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ. ನೋಡಿರಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಹಾಲು ತೊಗೊಂಡಿರೋಂಥ ಗ್ಲಾಸಲ್ಲೇ 1 ಗ್ಲಾಸ್ನ ನೀರು ಸೇರಿಸ್ತಾಯಿದ್ದೀನಿ. ನೀರು ಸೇರಿಸಿ ಅದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ನಿಮಗೆ ಯಾವ ಹದದಲ್ಲಿ ಬೇಕು ಪಾಯಸ ನೋಡಿಕೊಂಡು ನೀರು ಸೇರಿಸ್ಕೊಳ್ರಿ. ಮತ್ತು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ಮಾಗಿ ಮಾಡ್ತಾಯಿದ್ದೀನಿ. ಗಟ್ಟಿನೂ ಮಾಡ್ತಾಯಿಲ್ಲ, ನೀರು ಮಾಡ್ತಾಯಿಲ್ಲ, ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಹಾಲು ಸೇರಿಸ್ಕೊಂಡಿರೋ ಗ್ಲಾಸಲ್ಲೇ ಇನ್ನೊಂದು ಗ್ಲಾಸು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 2 ಗ್ಲಾಸು ನೀರನ್ನ ಸೇರಿಸಿದ್ದೀನಿ, 3/4 ಗ್ಲಾಸು ಹಾಲನ್ನ ಸೇರಿಸಿದ್ದೀನಿ. ನೀವು ಮೆಷರ್ಮೆಂಟ್ ನೋಡಿಕೊಂಡು ಸೇರಿಸ್ಕೊಳ್ರಿ. ನಂತರ ಇಲ್ಲಿ ನೀರು ಸೇರಿಸಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಚೆನ್ನಾಗಿ ಬೇಗ ಬಿಡ್ತಾಯಿದ್ದೀನಿ ಇದನ್ನು. ನೋಡಿರಿ, ನಂತರ ಇಲ್ಲಿ ಬೆಂದಿದೆ ಚೆನ್ನಾಗಿ ಕುಂಬಳಕಾಯಿ ಎಲ್ಲ. ನೀವು ನೋಡ್ತಾ ಇರ್ಬೋದು. ನೀವು ಬೇಕಾದ್ರೆ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರ್ತೈತೆ ಅಂತೇಳಿ ಸ್ಮ್ಯಾಶ್ ಮಾಡ್ತಾಯಿಲ್ಲ. ನಂತರ ಇಲ್ಲಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ನೋಡಿಕೊಂಡು ನೀವು ಸಕ್ಕರೆನ ಸೇರಿಸ್ಕೊಳ್ರಿ. ನಾನು ಮಾಡ್ತಾಯಿರೋ ಪಾಯಸಕ್ಕೆ ನಾನು 1 ಕಪ್ಪು ಸಕ್ಕರೆನ ಸೇರಿಸಿದ್ದೀನಿ. ಸಾಕಾಗ್ತೈತೆ, ತುಂಬಾ ಸ್ವೀಟ್ ಇರ್ತೈತೆ. ನೀವು ಬೇಕು ಅಂದರೆ ಜಾಸ್ತಿ ಸಕ್ಕರೆ ಸೇರಿಸ್ಕೊಬೋದು, ಇಲ್ಲ ಸ್ವೀಟ್ ಕಡಿಮೆ ತಿಂತಾರೆ ಅಂದರೆ ನೀವು ಕಡಿಮೆನೇ ಸೇರಿಸ್ಕೊಳ್ಬೋದು. ಯಾವ ರೀತಿ ಮಾಡೋದು ಚೆನ್ನಾಗಿರ್ತೈತೆ ಈ ಒಂದು ಕುಂಬಳಕಾಯಿ ಪಾಯಸ ಟೇಸ್ಟು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿರಿ, ಈಗ ಎಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ. ನಂತರ ಇಲ್ಲಿ 1-2 ಏಲಕ್ಕಿನ ಸಣ್ಣ ಸಣ್ಣಕ್ಕೆ ಕುಟ್ಬಿಟ್ಟು ಕುಟಾಣಿಯಲ್ಲಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ 1-2 ಕುದಿ ಬಂದರೆ ಸಾಕು. ಏಲಕ್ಕಿ ಹಾಕಿದ್ಮೇಲೆ 2 ಕುದಿ ಬಂದಮೇಲೆ ನಂತರ ಇಲ್ಲಿ ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಂಡು ನಂತರ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ತಾಯಿದ್ದೀನಿ ಒಗ್ಗರಣೆಗೆ. ನೀವು ಬೇಕಾದ್ರೆ ತುಪ್ಪನೇ ಸೇರಿಸ್ಕೋಬೋದು. ಬರೀಲಿ ತುಪ್ಪ ಅಷ್ಟೊಂದು ತಿನ್ನಲ್ಲ, ಅದಕ್ಕೆ ನಾನು ತುಪ್ಪ ಕುಂಬಳಕಾಯಿ ಹುರಿಯೋದಕ್ಕೆ ಹಾಕಿದ್ದೆ ಅಲ್ವಾ, ಅದಕ್ಕೆ ಇಲ್ಲಿ ಎಣ್ಣೆ ಸೇರಿಸ್ತಾಯಿದ್ದೀನಿ. ನೀವು ಬೇಕಾದ್ರೆ ಇಲ್ಲೂ ತುಪ್ಪ ಸೇರಿಸ್ಕೋಬೋದು. ಏನು ಟೇಸ್ಟ್ ಏನು ವೇರಿಯೇಷನ್ ಆಗೋಲ್ಲ, ಚೆನ್ನಾಗೇ ಇರ್ತೈತೆ. ನಂತರ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ದ್ರಾಕ್ಷಿ ಮತ್ತು 5 ಗೋಡಂಬಿನ ಸೇರಿಸಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ
ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ರಿ. ಯಾಕಂದರೆ ತುಂಬ ಬಿಸಿಯಾಗಿದೆ ಅಲ್ವಾ ಎಣ್ಣೆ, ಇಲ್ಲಾಂದರೆ ಅದು ಫುಲ್ ಬ್ಲ್ಯಾಕ್ ಬಂದುಬಿಡ್ತೈತೆ ಗೋಡಂಬಿ ಮತ್ತು ದ್ರಾಕ್ಷಿ. ಸೊ ಹಾಗಾಗಿ ನೀವು ಗ್ಯಾಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗ್ತೈತೆ. ಈ ರೀತಿ ಎಲ್ಲ ನೋಡಿರಿ, ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಎಲ್ಲ ಹುರ್ಕೊಂಡು, ಈ ಬ್ಲ್ಯಾಕ್ ಮಾಡಬೇಡ್ರಿ, ನೋಡ್ಕೊಂಡು ಹುರ್ಕೊಳ್ರಿ. ಈ ರೀತಿ ಎಲ್ಲ ಫ್ರೈ ಆದಮೇಲೆ ನಂತರ ಇಲ್ಲಿ ಮಾಡಿದಂಥ ಪಾಯಸಕ್ಕೆ ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿರಿ, ಫ್ಲೇವರು ಕೂಡ ತುಂಬಾ ಚೆನ್ನಾಗಿದೆ, ಗಮ್ ಅಂತ ಬರ್ತಾಯಿದೆ ಪಾಯಸ. ನೀವು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ, ತುಂಬಾ ಅದ್ಭುತವಾದ ರುಚಿಯಲ್ಲಿ ಈ ಪಾಯಸ ಇರ್ತೈತೆ. ನೀವು ಹಬ್ಬ ಹರಿದಿನ ಎಲ್ಲ ಬೇರೆ ಬೇರೆ ಒಂದು ಫಂಕ್ಷನಲ್ಲೂ ಇಲ್ಲ ಬರ್ತ್ಡೇ ಸೆಲೆಬ್ರೇಷನಲ್ಲೆಲ್ಲ ಮಾಡ್ಕೋಬೋದು. ನೀವು ಯಾವ ರೀತಿ ಮಾಡಿದ್ರಿ ಅಂತ ನಿಮ್ಮನ್ನು ಕೇಳ್ತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ ಇದನ್ನೆಲ್ಲ. ನೋಡಿರಿ, ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿ ತುಂಬಾ ಯಮ್ಮಿಯಾಗಿ ಕೂಡ ಇರ್ತೈತೆ. ನೀವು ಒಂದು ಸಾರಿ ಟ್ರೈ ಮಾಡಿದ್ರೆ ಗೊತ್ತಾಗ್ತೈತೆ. ನಾನು ಕೂಡ ಇದನ್ನು ಮನೆಯಲ್ಲಿ ಕುಂಬಳಕಾಯಿ ತಂದಾಗೆಲ್ಲ ಇದೇ ಜಾಸ್ತಿ ಮಾಡೋದು ಪಲ್ಯಕ್ಕಿಂತ. ನಮ್ಮ ಮನೇಲಿ ಚಿಕ್ಕ ಮಕ್ಳಂತ್ರ ಇದು ದೊಡ್ಡವ್ರಿಗೂ ಚೆನ್ನಾಗಿ ಕುಡಿತಾರೆ ಇದನ್ನು. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇದನ್ನು. ನೀವೊಂದು ಸಾರಿ ಟ್ರೈ ಮಾಡಿರಿ, ಮತ್ತು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿರಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.